ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಆಕೆ ವಿದೇಶಿ ಮಹಿಳೆ ಭಾರತಕ್ಕೆ ಬಂದು ಮಾದಕ ವಸ್ತು ಮಾರಾಟದಲ್ಲಿ ತೊಡಗಿದ್ಲು. ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟ ಮಾಡ್ತಿದ್ಲು. ಖಚಿತ ಮಾಹಿತಿ ಕಲೆ ಹಾಕಿದ ಪೊಲೀಸರು ಲಕ್ಷಾಂತರ ರೂಪಾಯಿ ಮಾದಕ ವಸ್ತುವಿನ ಜೊತೆಗೆ ವಿದೇಶಿ ಮಹಿಳೆಯ ಹೆಡೆಮುರಿ ಕಟ್ಟಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ ಮಾರಾಟ. ನೈಜೀರಿಯಾದ ಮಹಿಳೆ ಬಂಧನ, 8 ಲಕ್ಷದ ಡ್ರಗ್ಸ್ ಜಪ್ತಿ. ಬೆಂಗಳೂರು ಹೊರವಲಯ ಆನೇಕಲ್ ಪೊಲೀಸರು ಮಾದಕ ವಸ್ತು ಕೊಕೈನ್ ಮಾರಾಟ ಜಾಲವನ್ನ ಯಶಸ್ವಿಯಾಗಿ ಭೇದಿಸಿದ್ದಾರೆ. ನೈಜೀರಿಯಾ ಮೂಲದ ಬ್ಲೆಸ್ಸಿಂಗ್ ಒಪ್ಪುಟ ಬಂಧಿತ ಕಿರಾತಕ ಆರೋಪಿತೆಯಾಗಿದ್ದು, ಆನೇಕಲ್ ತಾಲೂಕಿನ ಪ್ರಖ್ಯಾತ ಅಲಿಯನ್ಸ್ ಕಾಲೇಜು ಮುಂಭಾಗದಲ್ಲಿ ಯುವಕರಿಗೆ ಕೊಕೇನ್ ಮಾರಾಟ ಮಾಡುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಬಂಧಿತಳಿಂದ ಸುಮಾರು 18 ಲಕ್ಷ ಮೌಲ್ಯದ 180 ಗ್ರಾಂ ಕೊಕೈನ್ ವಶಕ್ಕೆ ಪಡೆದು ಬಂಧಿತ ಆರೋಪಿತೆಯನ್ನ ಜೈಲಿಗಟ್ಟಿದ್ದಾರೆ. ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್ ತಮಗೆಲ್ಲ ಗೊತ್ತಿದೆ. ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕ ವಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾಹ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡು ಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಂ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು, ಅದು ಟೋಟ್ಲು 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನ ಸ್ಮಾಲ್ ಪ್ಯಾಕೆಟ್ಸ್ ಮಾಡಿ ಕಾಲೇಜ್ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು. ಬಂಧಿತ ನೈಜೀರಿಯಾ ದೇಶದ ಬ್ಲೆಸ್ಸಿಂಗ್ ಆನೇಕಲ್ ತಾಲೂಕಿನ ತಿರುಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗುಟ್ಟಾಗಿ ವಾಸವಿದ್ಲು. ಈಕೆ ಕಳೆದ 3 ವರ್ಷಗಳಿಂದ ಡ್ರಗ್ಸ್ ಜಾಲದಲ್ಲಿ ತೊಡಗಿದ್ಲು. ಇನ್ನು ಮಾಹಿತಿ ಕಲೆ ಹಾಕಿದ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದ ತಂಡ ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಮಾರ್ಗದರ್ಶನದಲ್ಲಿ ದಾಳಿ ಮಾಡಿ ವಿದೇಶಿ ಮಹಿಳೆಯನ್ನ ಬಂಧಿಸಿದ್ದಾರೆ. ವಿದೇಶಿ ಮಹಿಳೆಯನ್ನ ಬಂಧಿಸಿ ಡ್ರಗ್ಸ್ ಜಾಲವನ್ನ ಪತ್ತೆ ಹಚ್ಚಿದ ಆನೇಕಲ್ ಪೊಲೀಸರ ಕಾರ್ಯವನ್ನ ಪ್ರಶಂಸಿಸಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ನಗದು ಬಹುಮಾನ ಘೋಷಿಸಿದ್ದಾರೆ. ಒಟ್ಟಿನಲ್ಲಿ ಇತ್ತೀಚೆಗೆ ಯುವಕರು ಮಾದಕ ದ್ರವ್ಯಗಳ ಸೇವನೆ ಮಾಡಿ ಸಿಕ್ಕ ಕಡೆ ದಾಂಧಲೆ ಮಾಡ್ತಿದ್ದಾರೆ. ಅಂತಹ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಆನೇಕಲ್ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.